ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಬೇಸಿಕ್ಸ್. ಓಕೆ, ಫಸ್ಟ್ ನಿಮಗೆ ಈ ಮೂರು ಬೇಸಿಕ್ ಗೊತ್ತಿರ್ಬೇಕು. ಅಂದ್ರೆ ಏನು? ಲೈನ್ ಆಫ್ ಸೈಟ್ ಅಂದ್ರೆ ಏನು, ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು, ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ. ಈಗ ನೀವು ಎ ಬಿ ಬಂದ್ಬಿಟ್ಟು ಒಂದು ಬಿಲ್ಡಿಂಗ್ ಅಂತ ಅನ್ಕೊಳ್ರಿ. ಓಕೆ, ಆಮೇಲೆ ಇಲ್ಲಿ ಒಬ್ಬ ಪರ್ಸನ್ ನಿಲ್ತಿದ್ದಾರೆ ಅಂತ ಅನ್ಕೊಳ್ರಿ. ಓಕೆ, ಈಗ ಈ ಪರ್ಸನ್ ಸ್ಟ್ರೈಟ್ ನೋಡ್ದ ಅನ್ಕೊಳ್ಳೋಣ. ಓಕೆ, ಸ್ಟ್ರೈಟ್ ನೋಡಿದ್ರೆ ಈ ತರ ಕಾಣುತ್ತೆ, ಹೌದಾ? ಈ ಪಾಯಿಂಟ್ ಕಾಣುತ್ತೆ. ಓಕೆ, ಈ ಸ್ಟ್ರೈಟ್ ಲೈನ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಓಕೆ, ಒಬ್ಬ ಪರ್ಸನ್ ಸ್ಟ್ರೈಟ್ ಆಗಿ ನೋಡಿದಾಗ ಓಕೆ ಆ ಲೈನ್ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಓಕೆ, ನಾನು ಇವಾಗ ಇದೇ ಪೊಸಿಷನ್ ಇಂದ ಓಕೆ ನಾನು ಇವಾಗ ಈ ಬಿಲ್ಡಿಂಗ್ ಟಾಪ್ ನ ನೋಡ್ದೆ ಅನ್ಕೊಳ್ಳೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಬಿಲ್ಡಿಂಗ್ ಟಾಪ್ ನ ನೋಡ್ತೀನಿ. ಓಕೆ, ಅವಾಗ ಅದು ಲೈನ್ ಆಫ್ ಸೈಟ್ ಜೊತೆ ಒಂದು ಆಂಗಲ್ ಮಾಡಿರ್ತದೆ, ಹೌದಾ? ಓಕೆ, ಈ ಆಂಗಲ್ ನ ನಾವೇನಂತ ಕರಿತೀವಿ ಅಂದ್ರೆ ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಓಕೆ, ಯಾವಾಗ ಒಬ್ಬ ಪರ್ಸನ್ ಇವಾಗ ಬಿಲ್ಡಿಂಗ್ ಟಾಪ್ ಅಂದ್ರೆ ಮೇಲೆ ನೋಡಿದಾಗ ಓಕೆ ಮೇಲೆ ನೋಡಿದಾಗ ಅದು ಲೈನ್ ಆಫ್ ಸೈಟ್ ಜೊತೆ ಒಂದು ಆಂಗಲ್ ಮಾಡುತ್ತಲ್ಲ, ಆ ಆಂಗಲ್ ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಓಕೆ, ಆಮೇಲೆ ಅದೇ ಪರ್ಸನ್ ಇವಾಗ ಬಿಲ್ಡಿಂಗ್ ಫುಟ್ ನ ನೋಡ್ದ ಅನ್ಕೊಳ್ಳೋಣ. ಅಂದ್ರೆ ಬಿಲ್ಡಿಂಗ್ ಎಂಡ್. ಓಕೆ, ಸೊ ಅಂದ್ರೆ ಬಿಲ್ಡಿಂಗ್ ಈ ಫುಟ್ ಇದೆ ಅಲ್ಲ, ಇದನ್ನ ನೋಡಿದಾಗ ಓಕೆ ಈ ಲೈನ್ ಆಫ್ ಸೈಟ್ ಜೊತೆ ಆಂಗಲ್ ಮಾಡ್ತಾ ಇದೆ ಅಲ್ಲ. ಓಕೆ, ಸೊ ಈ ಆಂಗಲ್ ನ ಅವರು ಓಕೆ ಏನಂತ ಕರೀತಾರೆ? ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರೀತಾರೆ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಓಕೆ ಮೇಲೆ ನೋಡಿದಾಗ ಓಕೆ ಲೈನ್ ಆಫ್ ಸೈಟ್ ಜೊತೆಗೆ ಆಂಗಲ್ ಮಾಡಿದಾಗ ಅದನ್ನ ಆಂಗಲ್ ಆಫ್ ಎಲಿವೇಶನ್ ಅಂತ ಕರೀತಾರೆ. ಅದೇ ಕೆಳಗಡೆ ನೋಡಿದಾಗ ಓಕೆ ಅದು ಲೈನ್ ಆಫ್ ಸೈಟ್ ಜೊತೆಗೆ ಆಂಗಲ್ ಏನ್ ಮಾಡಿರುತ್ತಲ್ಲ ಅದನ್ನ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ನಿಮಗೆ ಈ ಮೂರು ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ಓಕೆನಾ? ಈಗ ನಿಮಗೆ 3 ಇಂಪಾರ್ಟೆಂಟ್ ಫಾರ್ಮುಲಾಸ್ ಗೊತ್ತಿರಬೇಕು. ಏನು? ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್ ಅಂತ ಗೊತ್ತಿರಬೇಕು. ಆಮೇಲೆ ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಗೊತ್ತಿರಬೇಕು. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತಿರಬೇಕು. ಓಕೆ, ಈ ಮೂರು ಫಾರ್ಮುಲಾ ಇಂಪಾರ್ಟೆಂಟ್. ಆಮೇಲೆ ನೋಡ್ರಿ ಇವಾಗ ಹೌ ಟು ಫೈಂಡ್ ಅದರ್ ಸೈಡ್ಸ್. ಓಕೆ, ನೀವು ಒಂದು ಬೇಸಿಕ್ ನೆನ್ಪಿಟ್ಕೊಳ್ರಿ. ನಿಮಗೆ ಒಂದು ಆಂಗಲ್ ಆಮೇಲೆ ಒಂದು ಸೈಡ್ ಗೊತ್ತಿದ್ರೆ ಓಕೆ ಒಂದ್ ಆಂಗಲ್ ಒಂದು ಸೈಡ್ ಗೊತ್ತಿದ್ರೆ ನೀವು ಏನಾದ್ರೂ ಕಂಡುಹಿಡಿಬಹುದು. ಓಕೆ, ಎಲ್ಲಾ ಸೈಡ್ ಕಂಡುಹಿಡಿಬಹುದು. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ ಯಾವ ತರ ಅಂತ. ಓಕೆ, ಸೊ ಇವಾಗ ಅವರು ಒಂದ್ ಆಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವಾಗ ನಾನು ಎ ಬಿನೂ ಕಂಡುಹಿಡಿಬಹುದು, ಸಿ ಬಿ ಕೂಡ ಕಂಡುಹಿಡಿಬಹುದು. ಓಕೆ, ಒಂದ್ ಆಂಗಲ್ ಒಂದ್ ಸೈಡ್ ಕೊಟ್ಟಿದ್ರೆ ಇದನ್ನು ಕಂಡುಹಿಡಿಬಹುದು, ಇದನ್ನು ಕಂಡುಹಿಡಿಬಹುದು. ಅದು ಯಾವ ತರ ಅಂತ ನೋಡ್ರಿ. ಓಕೆ, ಈಗ ಇದು ಆಂಗಲ್ ಅಂತಂದ್ರೆ ಈ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ, 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ? ಹೈಪೋಟೆನಸ್ ಆಗುತ್ತೆ. ಉಳಿದಿದ್ದೇನು? ಅಡ್ಜಸೆಂಟ್. ಓಕೆ, ಈಗ ನಮ್ಗೆ ಏನ್ ಗೊತ್ತಿದೆ? ಹೈಪೋಟೆನಸ್ ಗೊತ್ತಿದೆ. ಓಕೆ, ಈಗ ನಾನು ಅಪೋಸಿಟ್ ಕಂಡುಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಅಪೋಸಿಟ್ ಹೈಪೋಟೆನಸ್. ಎರಡು ಇರೋ ಫಾರ್ಮುಲಾ ಯಾವುದು? ಸೈನ್ ಥೀಟಾ. ಓಕೆ, ಸೊ ನಾನೀಗ ಏನ್ ಮಾಡ್ತೀನಿ? ಸೈನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, ಸೈನ್ ಥೀಟಾ ವ್ಯಾಲ್ಯೂ ಬಂದ್ಬಿಟ್ಟು 30, ಅಪೋಸಿಟ್ ವ್ಯಾಲ್ಯೂ ಏನಿದೆ ಗೊತ್ತಿಲ್ಲ, ಎ ಬಿ ಡಿವೈಡೆಡ್ ಬೈ ಹೈಪೋಟೆನಸ್ ಏನಿದೆ 5 ಇದೆ. ಓಕೆ, ಈಗ ನೀವು ನೋಡ್ರೆ ಸೈನ್ 30 ಅಂದ್ರೆ 1/2 ಇಸ್ ಈಕ್ವಲ್ ಟು ಎ ಬಿ ಬೈ 5. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ ನಿಮಗೆ 2 ಇಂಟು ಎ ಬಿ ಇಸ್ ಈಕ್ವಲ್ ಟು 1 ಇಂಟು 5. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 1 5 5 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. ಸೊ 5 ಅಲ್ಲಿ ಅರ್ಧ ಅಂದ್ರೆ ನಥಿಂಗ್ ಬಟ್ ಎಷ್ಟು? 2.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಎ ಬಿ ಕಂಡಿಡಿದ್ವಿ. ಓಕೆ, ಈಗ ನಮಗೆ ಎ ಬಿ ಬಂದ್ಬಿಟ್ಟು 2.5 ಅಂತ ಗೊತ್ತಾಯ್ತು. ಓಕೆ, ಈಗ ಅದೇ ರೀತಿ ಬಿ ಸಿ ಯಾವ ತರ ಕಂಡಿಡ್ಬೇಕು ನೋಡ್ರಿ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೀವೇ ನೋಡ್ರಿ, ಈಗ ನನಗೆ
ಬಿ ಸಿ ಬೇಕು ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ನನಗೇನು ಅಡ್ಜಸೆಂಟ್ ಬೇಕು, ಬಟ್ ಹೈಪೋಟೆನಸ್ ಗೊತ್ತಿದೆ. ಸೊ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಅಡ್ಜಸೆಂಟ್ ಬೈ ಹೈಪೋಟೆನಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಯಾವ್ದದು? ಅಡ್ಜಸೆಂಟ್ ಬೈ ಹೈಪೋಟೆನಸ್ ಇರೋದು ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ರಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಓಕೆ, ಈಗ ಕಾಸ್ ಥೀಟಾ ಬಂದ್ಬಿಟ್ಟು ಏನಿದೆ? 30 ಇದೆ. ಓಕೆ, ಅಪೋಸಿಟ್ ಅಲ್ಲ ಸಾರಿ ಅಡ್ಜಸೆಂಟ್ ಏನಿದೆ? ಸಿ ಬಿ ಇದೆ ಡಿವೈಡೆಡ್ ಬೈ ಓಕೆ ಹೈಪೋಟೆನಸ್ ಬಂದು 5. ಈಗ ಕಾಸ್ 30 ಅಂದ್ರೆ ನಥಿಂಗ್ ಬಟ್ ಏನು? ರೂಟ್ 3/2 ಅಂತ ಗೊತ್ತು, ಇಸ್ ಈಕ್ವಲ್ ಟು ಸಿ ಬಿ ಬೈ 5. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಅವಾಗ ಏನಾಗುತ್ತೆ ನೋಡ್ರಿ, 2cb ಇಸ್ ಈಕ್ವಲ್ ಟು 5√3 ಆಗುತ್ತೆ. ಇವಾಗ ಸಿ ಬಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 5√3 ಡಿವೈಡೆಡ್ ಬೈ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. ಸೊ ಸಿ ಬಿ ಇಸ್ ಈಕ್ವಲ್ ಟು 5/2 ಅಂದ್ರೆ 2.5. ಸೊ 2.5√3 ಸೆಂಟಿಮೀಟರ್ ಅಂತ ಗೊತ್ತಾಗುತ್ತೆ. ಸೊ ಸಿ ಬಿ ಕೂಡ ಗೊತ್ತಾಯ್ತು. ಸಿ ಬಿ ಎಷ್ಟು? 2.5√3 ಓಕೆ ಸೆಂಟಿಮೀಟರ್. ಓಕೆನಾ? ಸೊ ಇವಾಗ ನೀವು ನೋಡಿದ್ರೆ ಈಗ ನನಗೆ ಜಸ್ಟ್ ಒಂದ್ ಆಂಗಲ್ ಒಂದ್ ಸೈಡ್ ಇಂದ ಇವೆರಡು ಸೈಡ್ ಕಂಡಿಡಿದ್ವಿ. ಓಕೆ, ಈ ಬೇಸಿಕ್ ಗೊತ್ತಿರ್ಬೇಕು ನಿಮ್ಗೆ. ಒಂದ್ ಆಂಗಲ್ ಒಂದ್ ಸೈಡ್ ಇದ್ರೆ ಎರಡು ಸೈಡ್ ಇನ್ನು ಉಳ್ಕಿದ ಎರಡು ಸೈಡ್ ಫೈಂಡ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನಿಮಗೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಓಕೆ ಸೊ ನಥಿಂಗ್ ಬಟ್ ಏನು? ಜೆಡ್ ಶೇಪ್ ಆಂಗಲ್. ಆ ಜೆಡ್ ಸ್ಟ್ರೈಟ್ ಆದ್ರೂ ಇರ್ಬೋದು, ಇಲ್ಲ ಉಲ್ಟಾ ಜೆಡ್ ಆದ್ರೂ ಇರ್ಬೋದು. ಓಕೆ, ಸೊ ಅವಾಗ ಏನಾಗುತ್ತೆ? ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ಇದು ಎ ಇದು ಬಿ ಇದ್ರೆ ಎ ಆಂಗಲ್ ಎಷ್ಟಿರುತ್ತೋ ಬಿ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಇಲ್ಲಿ ಇದು ಆಂಗಲ್ ಸಿ ಅಂತ ಅನ್ಕೊಳ್ರಿ, ಇದು ಡಿ ಅಂತ ಅನ್ಕೊಳ್ರಿ. ಅವಾಗ ನಾನೇನ್ ಬರೀಬಹುದು? ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತವೆ ಯಾವಾಗಂತಂದ್ರೆ ಪ್ಯಾರಲಲ್ ಲೈನ್ಸ್ ಇದ್ದಾಗ ಮಾತ್ರ. ಓಕೆ, ಸೊ ಪ್ಯಾರಲಲ್ ಲೈನ್ಸ್ ಇದ್ದಾಗ ಜೆಡ್ ಶೇಪ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಓಕೆ, ಜೆಡ್ ಉಲ್ಟಾ ಆಗಿರ್ಬೋದು ಇಲ್ಲ ಸೀದಾ ಆಗಿರ್ಬೋದು. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಅದು ಎಲ್ಲಿ ಹೆಲ್ಪ್ ಆಗುತ್ತೆ ನೋಡ್ರಿ. ಅದಕ್ಕಿಂತ ಮುಂಚೆ ಇವೆರಡು ಲೈನ್ ಪ್ಯಾರಲಲ್ ಇದ್ದಾಗ ಓಕೆ ಇದು ಜೆಡ್ ಶೇಪ್ ಫಾರ್ಮ್ ಆಗುತ್ತೆ. ಇಲ್ಲಿ ಕೂಡ ನೀವು ನೋಡಿದ್ರೆ ಇವೆರಡು ಪ್ಯಾರಲಲ್ ಇದ್ದಾಗ ಓಕೆ ಉಲ್ಟಾ ಜೆಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಎಲ್ಲಿ ಅಪ್ಲೈ ಆಗುತ್ತೆ ನೋಡ್ರಿ. ಓಕೆ, ಈ ತರ ಸಿಚುವೇಶನ್ ಕೊಟ್ರೆ ಅನ್ಕೊಳ್ಳೋಣ. ಓಕೆ, ಇದು ಫಸ್ಟ್ ಕೇಸು. ಓಕೆ, ಸೊ ಅವರು ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ನಾವು ಕೆಳಗಡೆ ನೋಡ್ತಿದೀವಿ ಅಂದ್ರೆ ನಥಿಂಗ್ ಬಟ್ ಅದು ಆಂಗಲ್ ಆಫ್ ಡಿಪ್ರೆಷನ್. ಇಲ್ಲಿ ಕೂಡ ಕೆಳಗಡೆ ನೋಡ್ತಾ ಇದಾರೆ ಅಂದ್ರೆ ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಓಕೆ, ಈ ತರ ಇದ್ದಾಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಕಷ್ಟ ಆಗುತ್ತೆ. ಓಕೆ, ಅವಾಗ ಏನ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಇವ್ರಿಬ್ಬರು ಪ್ಯಾರಲಲ್ ಇದ್ದೇ ಇರ್ತಾರೆ. ಓಕೆ, ಈ ಲೈನು ಪ್ಯಾರಲಲ್ ಇದ್ದೇ ಇರುತ್ತೆ. ಅವಾಗ ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಉಲ್ಟಾ ಜೆಡ್ ಕಾಣ್ತಾ ಇದೆನಾ? ಓಕೆ, ಒಂದು ಉಲ್ಟಾ ಜೆಡ್ ಕಾಣ್ತಾ ಇದೆ ತಾನೆ. ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಥಿಂಗ್ ಬಟ್ ಇದಿಷ್ಟು 30 ಅಂತಂದ್ರೆ ಇದು ಕೂಡ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಜೆಡ್ ನೋಡ್ರಿ ಈ ತರ ಇದೆ, ಹೌದಾ? ಸೊ ಅವಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಥಿಂಗ್ ಬಟ್ ಏನು? ಈ ಜೆಡ್ ತಗೊಂಡಾಗ ಓಕೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅದೆಷ್ಟಿದೆ? 60 ಇದೆ. ಸೊ ಇವಾಗ ಈ ಆಂಗಲ್ ಕೂಡ 60 ಡಿಗ್ರಿ ಆಗುತ್ತೆ. ಅವಾಗ ಇದು 90 ಡಿಗ್ರಿ ಇರೋದ್ರಿಂದ ನಮಗೆ ಒಂದು ಟ್ರಯಾಂಗಲ್ ಎ ಬಿ ಸಿ ಒಂದು ಟ್ರಯಾಂಗಲ್ ಕಾಣುತ್ತೆ. ಆಮೇಲೆ ಇನ್ನೊಂದು ಟ್ರಯಾಂಗಲ್ ಎ ಬಿ ಡಿ ಕಾಣುತ್ತೆ. ಓಕೆ, ಸೊ ಒಂದು ದೊಡ್ಡ ಟ್ರಯಾಂಗಲ್ ಎ ಬಿ ಡಿ. ಓಕೆ, ಇನ್ನೊಂದು ಚಿಕ್ಕ ಟ್ರಯಾಂಗಲ್ ಎ ಬಿ ಸಿ. ಸೊ ಅವಾಗ ನಾವು ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಓಕೆ, ಈ ಕೇಸ್ 2 ಅಲ್ಲಿ ನೋಡ್ರಿ ಇಲ್ಲಿ ಕೂಡ ಅದೇ ಕತೆ. ಬಟ್ ಇಲ್ಲಿ ಜೆಡ್ ಯಾವ ಶೇಪ್ ಅಲ್ಲಿ ಇದೆ? ಕರೆಕ್ಟ್ ಸ್ಟ್ರೈಟ್ ಜೆಡ್ ಇದೆ ಅಲ್ಲ, ಅದೇ ತರ ಇದೆ. ಓಕೆ, ಸೊ ಅವಾಗ ಏನು? ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ನೀವೇ ನೋಡಿದ್ರೆ ಈ ಜೆಡ್ ಶೇಪ್ ಓಕೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ, ಅದು 30 ಇದೆ. ಸೊ ಇದು ಕೂಡ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಜೆಡ್ ನೋಡ್ರಿ, ಇನ್ನೊಂದು ಜೆಡ್ ಇಲ್ಲಿ ಬಂದಿದೆ. ಸೊ ಅವಾಗ ಏನಾಗುತ್ತೆ? ಇದಿಷ್ಟು 65 ಅಂತಂದ್ರೆ ಓಕೆ ಇದು ಕೂಡ 65 ಆಗುತ್ತೆ. ಸೊ ಇದೆಷ್ಟಾಗುತ್ತೆ? 65 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಕೂಡ ನೀವು ನೋಡಿದ್ರೆ ಇವಾಗ ನಮಗೆ ನೀಟಾಗಿ ಎರಡು ಟ್ರಯಾಂಗಲ್ ಕಾಣ್ತಾ ಇದೆ. ಒಂದು ಎ ಬಿ ಸಿ ಓಕೆ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇನ್ನೊಂದು ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಏನು? ಎ ಬಿ ಡಿ. ಓಕೆ,
ಸೊ ಇನ್ನೊಂದು ಟ್ರಯಾಂಗಲ್ ABD ಇವೆರಡು ಗೊತ್ತಾಗ್ತವೆ. ಅವಾಗ ನೀವು ಈಸಿಯಾಗಿ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಎಲ್ಲ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಓಕೆ, ಸೊ ಈ ಬೇಸಿಕ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಸ್ಪೆಷಲಿ ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಾಗ ನೀವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ, ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದು ಎಲ್ಲ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ ಪ್ಲೇ ಲಿಸ್ಟ್ ಲಿಂಕ್ ಮಾಡ್ಬಿಟ್ಟು ಓಕೆ ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ನಿಮ್ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಓಕೆ ಅದನ್ನ ಹಾಕಿರ್ತೀನಿ, ಅದನ್ನ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.